ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳು ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಸೆಕೆಂಡ್ PUCಲಿ ಬರುವಂತಹ ಫಸ್ಟ್ ಚಾಪ್ಟ್ರಲ್ಲಿ ಫಸ್ಟ್ ಟಾಪಿಕ್ ಆಗಿರುತ್ತೆ. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇದನ್ನು ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪರಿಚಯದಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ. ಸೊ ಮೇಯ್ನಾಗಿ 3 ಆರ್ಥಿಕ ಸಮಸ್ಯೆಗಳನ್ನು ನೋಡ್ತೀವಿ. ಮೊದಲನೇದಾಗಿ ಏನನ್ನು ಉತ್ಪಾದಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂತ. ಸೊ ಒಂದು ಆರ್ಥಿಕತೆಯಲ್ಲಿ ಒಂದು ಎಕಾನಮಿ, ಒಂದು ಸರ್ಕಾರ, ಓಕೆನಾ. ಸೊ ಇಲ್ಲಿ ನಾವು ಎಕನಾಮಿ ಅಂತ ತಗೊಳ್ತೀವಿ. ಸೊ ಎಕಾನಮಿ ಆರ್ಥಿಕತೆ ಏನನ್ನು ಮೊದಲು ಉತ್ಪಾದಿಸಬೇಕು, ಇಲ್ಲಿ ನನ್ನ ಎಕನಾಮಿಕ್ ಸ್ಟಾರ್ಟ್ ಆಗುತ್ತೆ ಅನ್ಬೋದು. ಸೊ ಏನನ್ನು ಉತ್ಪಾದಿಸಬೇಕು ಅಂತ ಹೇಳಿದ್ರೆ ಯಾವ್ಯಾವ ಗೂಡ್ಸ್ಗಳನ್ನು, ಸರ್ವಿಸ್ಗಳನ್ನು ಅಥವಾ ಸರಕು ಸೇವೆಗಳನ್ನು ಉತ್ಪಾದಿಸಬೇಕು ಅನ್ನೋದು ಫಸ್ಟ್ನೇ ಕ್ವಶನ್. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತಹ ರಿಸೋರ್ಸಸ್, ಸಂಪನ್ಮೂಲಗಳು ಲಿಮಿಟೆಡ್ ಆಗಿದೆ ಆ್ಯಂಡ್ ಜನಗಳಿಗೆ ಅಪಾರವಾದ ಬೇಡಿಕೆಗಳಿದ್ದಾವೆ, ಬಯಕೆಗಳಿದ್ದಾವೆ. ನಮ್ಮ ಹತ್ರ ಇರೋ ಸಂಪನ್ಮೂಲ ಮಿತವಾಗಿದ್ದು ಜನರ ಬಯಕೆಗಳು ಅನ್ಲಿಮಿಟೆಡ್ ಆಗಿದೆ, ಹೆಚ್ಚಾಗಿದೆ, ಅನಿಯಮಿತವಾಗಿದೆ. ಸೊ ಅದಕ್ಕೋಸ್ಕರ ಇರುವಂತಹ ರಿಸೋರ್ಸಸಲ್ಲೇ ಫಸ್ಟ್ ನಾವು ಏನನ್ನು ನೀಡ್ ಅಂತ ಹೇಳ್ತೀವಿ, ಏನನ್ನು ಉತ್ಪಾದಿಸಬೇಕು. ಅಂದರೆ ಸರಿ, ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಹೇಗೆ ಉತ್ಪಾದಿಸಬೇಕು, ಯಾವುದೊಂದು ತಂತ್ರಜ್ಞಾನವನ್ನು ಬಳಸಬೇಕು ಅಂದರೆ ಉತ್ಪಾದಿಸಬೇಕು ಅಂತ. ಹಾಗೆ ಯಾರಿಗಾಗಿ ಉತ್ಪಾದಿಸಬೇಕು, ಆ್ಯಂಡ್ ಇಲ್ಲಿ ನಮ್ಮ ಒಂದು ಕಂಟ್ರಿನ ತೊಗೊಂಡ್ರೆ ಬೇರೆ ಬೇರೆ ರೀತಿಯಾದಂತಹ ಕ್ಲಾಸಸ್ ಇದ್ದಾವೆ. ಸೊ ಯಾವ ಕ್ಲಾಸ್ಗೋಸ್ಕರ ಯಾವ ಗೂಡನ್ನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಮೇಯ್ನಾಗಿ ಇರುವಂತಹ 3 ಮುಖ್ಯ ಸಮಸ್ಯೆ. ಈ 3 ಸಮಸ್ಯೆಗಳಿದ್ದಾವೆ, ಇದನ್ನು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮೇಯ್ನ್ ಪ್ರಾಬ್ಲಮ್ಸ್ ಯಾವುದ್ಯಾವುದು ಅಂದರೆ ಏನನ್ನು ಉತ್ಪಾದಿಸಬೇಕು. ಯಾವುದೇ ಆರ್ಥಿಕತೆಯ ಮೊದಲ ಪ್ರಶ್ನೆ ಏನನ್ನು ಉತ್ಪಾದಿಸಬೇಕು ಎಂಬುದು. ಈ ಪ್ರಶ್ನೆಯು ಆರ್ಥಿಕತೆಯಲ್ಲಿ ಯಾವ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಮಗಿಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ನಾವು ಕೃಷಿ ಸರಕುಗಳನ್ನು ಉತ್ಪಾದಿಸಬೇಕಾ ಇರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಲೈಕ್ ಜೋಳ, ಅಕ್ಕಿ, ಗೋಧಿ, ತರಕಾರಿಗಳು ನಮಗೆ ದಿನನಿತ್ಯ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು. ಹಾಗೆ ಕೈಗಾರಿಕೆಯ ಸರಕುಗಳನ್ನು ಉತ್ಪಾದಿಸಬೇಕಾ, ಕಾರುಗಳು, ಟೆಲಿವಿಷನ್ಗಳು, ಮೊಬೈಲ್ಗಳು, ಯಾವುದನ್ನು ಉತ್ಪಾದಿಸಬೇಕು. ಸೇವೆಗಳು ಅಂತ ಹೇಳಿದ್ರೆ ಶಿಕ್ಷಣ ಬೇಕಾ, ಆರೋಗ್ಯ ಬೇಕಾ, ಸಾರಿಗೆ ಬೇಕಾ. ಸೊ ಇರುವಂತಹ ಲಿಮಿಟೆಡಲ್ಲಿರುವಂತಹ ರಿಸೋರ್ಸಸ್, ಸಂಪನ್ಮೂಲಗಳಲ್ಲಿ ಯಾವ ರೀತಿ ಸರಕುಗಳನ್ನು, ಸೇವೆಗಳನ್ನು ಉತ್ಪಾದಿಸಬೇಕು ಅನ್ನೋದು ಒಂದು ಪ್ರಾಬ್ಲಮ್. ಹಾಗೆ ಸರಿಯಾಗಿದ್ದರೆ ಇಂಥ ಒಂದಷ್ಟು ಗೂಡ್ಸ್ಗಳನ್ನು, ಸರ್ವಿಸ್ಗಳನ್ನು ಪ್ರೊಡಕ್ಷನ್ ಮಾಡಬೇಕು ಅಂದ್ಕೊಂಡಾಗ ಇದೆಲ್ಲ ಯಾವುದ್ರ ಮೇಲೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ ಬೇಡಿಕೆ ಮೊದಲನೇದು. ಸೊ ಬಳಕೆದಾರರು ಏನನ್ನು ಹೆಚ್ಚು ಬೇಡಿಕೆ ಇಡುತ್ತಿದ್ದಾರೆ. ಬಳಕೆದಾರರು ಅಂತ ಹೇಳಿದ್ರೆ ಆ ಒಂದು ಎಕನಾಮಿಲಿರುವಂತಹ ಕನ್ಸ್ಯೂಮರ್ಸ್, ಓಕೆನಾ. ಸೊ ಆ ಕನ್ಸ್ಯೂಮರ್ಸ್ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇಡ್ತಾ ಇದ್ದಾರೆ. ಈಗ ಅಕ್ಕಿ, ಗೋಧಿ, ತರಕಾರಿಗಳು ಅಂತ ಹೇಳಿದಾಗ ಅದರಲ್ಲಿ ಯಾವುದಕ್ಕೂ ಒಂದಕ್ಕೆ ಹೆಚ್ಚು ಬೇಡಿಕೆ ಇರುತ್ತೆ. ಅಕ್ಕಿ ಅಂದ್ಕೊಳ್ಳೋಣ. ಸೊ ಆ ಅಕ್ಕಿಯನ್ನು ಪ್ರೊಡಕ್ಷನ್ ಮಾಡಬೇಕಾಗತ್ತೆ, ಯಾಕಂದರೆ ಬೇಡಿಕೆ ಅದಕ್ಕೆ ಜಾಸ್ತಿ ಇದೆ, ಮೊದಲನೇದು. ಎರಡನೇದು, ಸಂಪನ್ಮೂಲಗಳ ಲಭ್ಯತೆ. ಯಾವ ಸಂಪನ್ಮೂಲಗಳು ನಮ್ಮ ಒಂದು ಎಕನಾಮಿಯಲ್ಲಿ, ನಮ್ಮ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೋ ಆ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡೋದು. ಹಾಗೆ ತಂತ್ರಜ್ಞಾನ, ಯಾವ ತಂತ್ರಜ್ಞಾನ ಇದೆ ನಮ್ಮ ಹತ್ರ, ಹೊಸ ತಂತ್ರಜ್ಞಾನ ಇದೆಯಾ, ಹಳೆ ತಂತ್ರಜ್ಞಾನ ಇದೆಯಾ, ಆ ರೀತಿ ಯಾವುದನ್ನು ನಮ್ಮ ಹತ್ರ ಇದೆಯೋ ಅದನ್ನು ಬಳಸ್ಕೊಂಡು ಪ್ರೊಡಕ್ಷನ್ ಮಾಡೋವಂಥದ್ದು. ಹಾಗೆ ಸಮಾಜದ ಅಗತ್ಯತೆಗಳು, ಆರ್ಥಿಕತೆಯಲ್ಲಿ ಜನರ ಮೂಲಭೂತ ಅಗತ್ಯತೆಗಳು ಅಂತ ಹೇಳಿದ್ರೆ ನೀಡ್ಸ್ ಅಂತ. ಮೇಯ್ನಾಗಿ ಒಬ್ಬ ವ್ಯಕ್ತಿಗೆ ಏನೇನು ಬೇಕು, ಮೊದಲು ಆಹಾರ ಬೇಕು, ಹಾಗೆ ಅವನಿಗಿರೋಕ್ಕೆ ಮನೆ ಬೇಕಾಗುತ್ತೆ, ಒಂದಷ್ಟು ಎಲೆಕ್ಟ್ರಾನಿಕ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಬೇಕಾಗುತ್ತೆ, ಹಾಗೆ ಶಿಕ್ಷಣ ಬೇಕಾಗುತ್ತೆ, ಆರೋಗ್ಯ ಬೇಕಾಗುತ್ತೆ, ಒಬ್ಬ ಮನುಷ್ಯ ಜೀವನ ನಡೆಸೋದಕ್ಕೆ ಏನೇನು ಬೇಕಾಗುತ್ತೋ ಆ ಎಲ್ಲ ಸರಕು ಸೇವೆಗಳನ್ನು ಪ್ರೊಡಕ್ಷನ್ ಮಾಡೋದು ಅಂತ, ಓಕೆನಾ. ಸೊ ಇಲ್ಲಿ ಏನನ್ನು ಉತ್ಪಾದಿಸಬೇಕು ಅನ್ನೋ ಸಮಸ್ಯೆಗೆ ಪರಿಹಾರ ಸಿಕ್ತಂಗೆ ಆಯಿತು, ಹೌದಲ್ವಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಹೇಗೆ ಉತ್ಪಾದಿಸಬೇಕು. ಸೊ ಈ ಯಾವುದೋ ಒಂದಷ್ಟು ಗೂಡ್ಸ್ಗಳನ್ನು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ. ಸರಿ, ಹಾಗಿದ್ದರೆ ಈ ಗೂಡ್ಸ್ಗಳನ್ನು ಹೇಗೆ ಪ್ರೊಡಕ್ಷನ್ ಮಾಡೋದು, ಹೇಗೆ ಉತ್ಪಾದಿಸಬೇಕು ಎಂಬುದು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಾವು ಯಾವ ವಿಧಾನವನ್ನು ಬಳಸ್ಕೊಂಡು ಗೂಡ್ಸ್ಗಳನ್ನು, ಸರ್ವಿಸ್ಗಳನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ.
ಸೊ ಉದಾಹರಣೆಗಳು ಮಾನವ ಚಾಲಿತ ತಂತ್ರಜ್ಞಾನ, ಇದನ್ನು ಲೇಬರ್ ಇಂಟೆನ್ಸಿವ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೆಚ್ಚು ಲೇಬರ್ಸ್ಗಳನ್ನು ಬಳಸ್ಕೊಂಡು ಪ್ರೊಡಕ್ಷನ್ ಮಾಡಬೇಕಾ? ಸೊ ನಮ್ಮ ಇಂಡಿಯಾ ಅಂತ ದೇಶದಲ್ಲಿ ಹೆಚ್ಚು ಲೇಬರ್ಸ್ ಇರೋದ್ರಿಂದ ಹೆಚ್ಚಾಗಿ ನಾವು ತಂತ್ರಜ್ಞಾನವನ್ನು ಕಡಿಮೆ ಮಾಡಿ ಲೇಬರ್ಸ್ಗಳನ್ನು ಕೆಲಸಕ್ಕೆ ತಗೊಂಡು ಅವರಿಂದ ಕೆಲಸವನ್ನು ಮಾಡಿಸಿ ಪ್ರೊಡಕ್ಷನನ್ನು ಮಾಡಬೇಕಾಗತ್ತೆ. ಆಧುನಿಕ ಯಂತ್ರೋಪಕರಣಗಳು ಎರಡನೇದು. ಸೊ ಬೇರೆ ಬೇರೆ ಕಂಟ್ರೀಸಲ್ಲಿ ಲೇಬರ್ಸ್ ಕಡಿಮೆ ಇರ್ತಾರೆ, ಅಲ್ಲಿ ಅವ್ರಿಗೆ ತುಂಬ ಮುಂದುವರಿದ ತಂತ್ರಜ್ಞಾನ ಲಭ್ಯ ಇರುತ್ತೆ, ಯಂತ್ರೋಪಕರಣಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ಅವುಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಲ್ಲಿ ಪ್ರೊಡಕ್ಷನನ್ನು ಹೆಚ್ಚಾಗಿ ಪ್ರೊಡಕ್ಷನನ್ನು ಮಾಡ್ತಾರೆ. ಓಕೆ. ಸೊ ಮಾನವ ಚಾಲಿತ ತಂತ್ರಜ್ಞಾನ ಅಂತ ಹೇಳಿದರೆ ಈಗ ಯಾರೋ ಅಕೌಂಟೆಂಟನ್ನು ಇಟ್ಕೊಂಡು ಲೆಡ್ಜರಲ್ಲಿ ಅಕೌಂಟಿಂಗನ್ನು ಮಾಡೋದು. ಆಧುನಿಕ ಯಂತ್ರೋಪಕರಣ ಅಂದರೆ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಬಳಸಿ ಎಕ್ಸೆಲಲ್ಲಿ ನಾವು ಇರುವಂತಹ ಡೇಟಾವನ್ನು ಎಂಟರ್ ಮಾಡಿಸೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಎರಡರಲ್ಲಿ ಯಾವುದಾದ್ರೂ ಹೆಚ್ಚು ಇದೆ, ಆ ಒಂದು ಕಂಟ್ರಿಯಲ್ಲಿ, ಆ ಒಂದು ದೇಶದಲ್ಲಿ ಹೆಚ್ಚು ಇದೆ, ಅದನ್ನು ಬಳಸ್ಕೊಳ್ತಾರೆ. ಓಕೆ. ನೆಕ್ಸ್ಟು ಈ ಎರಡನ್ನು ಹೇಗೆ ನಿರ್ಧರಿಸೋದು, ಮಾನವ ಚಾಲಿತನ ಅಥವಾ ಆಧುನಿಕ ತಂತ್ರಜ್ಞಾನ ಅಂತ ಹೇಳಿದರೆ ಪ್ರಭಾವಿಸುವ ಅಂಶಗಳು ಯಾವ್ಯಾವುದು ಅಂತ ಹೇಳಿದರೆ ಉತ್ಪಾದನಾ ವೆಚ್ಚ. ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಆಗಬೇಕು ಆ ಒಂದು ಕಂಟ್ರಿಗೆ ಸಂಬಂಧಪಟ್ಟಾಗೆ. ಇಂಡಿಯಾ ಅಂತ ಹೇಳಿದಾಗ ಯಾವುದಾದ್ರೂ ಒಂದು ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದರ ಒಂದು ವೆಚ್ಚ ಹೆಚ್ಚಾಗುತ್ತೆ. ಆದರೆ ನಮಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಕೂಲಿಯನ್ನು ತಗೊಂಡು ಕೆಲಸದವ್ರು ಸಿಗ್ತಾರೆ, ಅವರನ್ನು ಬಳಸ್ಕೊಂಡಾಗ ನಮಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಆವಾಗ ಆ ಒಬ್ಬ ಮಾಲೀಕ ಹೆಚ್ಚು ಪ್ರಾಫಿಟನ್ನು ಗಳಿಸ್ಬೋದು ಅಲ್ವಾ? ನೆಕ್ಸ್ಟು ಉತ್ಪಾದನೆಯ ಗುಣಮಟ್ಟ. ಉತ್ಪಾದನೆಯ ಗುಣಮಟ್ಟ ಉತ್ತಮವಾಗಿರಬೇಕು. ಓಕೆನಾ? ಸೊ ಯಾರಾದರೂ ಲೋ ಕ್ವಾಲಿಟಿ ಗೂಡ್ಸನ್ನು ತೊಗೊಳ್ತಾರಾ? ಇಲ್ಲ ಅಲ್ವಾ? ಹೈ ಕ್ವಾಲಿಟಿ ಗೂಡ್ಸ್ ಬೇಕಾಗುತ್ತೆ, ಬ್ರ್ಯಾಂಡೆಡ್ ಗೂಡ್ಸೇ ಬೇಕಾಗುತ್ತೆ ಅಲ್ವಾ? ಸೊ ಹಾಗೆ ಉತ್ತಮವಾಗಿ ಯಾವ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ಉತ್ತಮ ಉತ್ಪಾದನೆ ಆಗುತ್ತಾ, ಗುಡ್ ಕ್ವಾಲಿಟಿ ಗೂಡ್ಸ್ಗಳು ಪ್ರೊಡಕ್ಷನ್ ಆಗುತ್ತಾ, ಅದನ್ನು ಅವರು ಸೆಲೆಕ್ಟ್ ಮಾಡಿಕೊಳ್ತಾರೆ. ಓಕೆ. ಸೊ ಹೇಗೆ ಉತ್ಪಾದಿಸಬೇಕು? ಒಂದು ಮಾನವ ಚಾಲಿತ ತಂತ್ರಜ್ಞಾನದಲ್ಲಿ ಬಳಸ್ಕೋಬೋದು, ಆಧುನಿಕ ತಂತ್ರಜ್ಞಾನವನ್ನಾದರೂ ಬಳಸ್ಕೋಬೋದು. ಸೊ ಹೀಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ. ನೆಕ್ಸ್ಟ್, ಯಾರಿಗಾಗಿ ಉತ್ಪಾದಿಸಬೇಕು? ಗೂಡ್ಸ್ ಸೆಲೆಕ್ಟ್ ಆಯಿತು, ಯಾವ ವಿಧಾನ ಅಂತ ಆಯಿತು, ಆದರೆ ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು? ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಸರಕು ಮತ್ತು ಸೇವೆಗಳನ್ನು ಯಾವ ಜನರ ಬಳಕೆಗೆ ತಲುಪಿಸಬೇಕು ಎಂಬುದನ್ನು ನಿರ್ಧರಿಸುತ್ತೆ. ಉದಾಹರಣೆಗೆ ಜನರು. ಯಾವ ಥರ ಜನರು? ಬಡ ಜನರು, ಬೆಲೆಯ ಆಹಾರ, ವಸತಿ, ವಿದ್ಯುತ್. ಸೊ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಕಡಿಮೆ ಬೆಲೆಯಲ್ಲಿ ಆಹಾರ ಬೇಕಾಗುತ್ತೆ, ವಸತಿ ಅಂತ ಹೇಳಿದ್ರೆ ಮನೆ ಬೇಕಾಗುತ್ತೆ, ವಿದ್ಯುತ್ ಬೇಕಾಗುತ್ತೆ. ಇವರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕಾ? ಅಥವಾ ಮಧ್ಯಮ ವರ್ಗ, ಸರಕು ಸೇವೆಗಳು, ಉದಾಹರಣೆಗೆ ವಿದ್ಯುನ್ಮಾನ, ಆರೋಗ್ಯ, ಅವರಿಗೆ ಮಧ್ಯಮ ವರ್ಗದವ್ರಿಗೆ ಏನೇನು ಅನುಕೂಲ ಅಗತ್ಯತೆ ಇರುತ್ತೋ ಆ ಒಂದು ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡಬೇಕಾ ಅವ್ರಿಗೋಸ್ಕರ? ಅಥವಾ ಶ್ರೀಮಂತರಿಗೆ ಐಷಾರಾಮಿ ಸರಕುಗಳನ್ನು ಪ್ರೊಡಕ್ಷನ್ ಮಾಡಬೇಕಾ? ಕಾರ್ಗಳಾಗಿರ್ಬೋದು, ಎ ಸಿಗಳಾಗಿರ್ಬೋದು. ಓಕೆ. ಸೊ ಆ ರೀತಿಯಾದಂತಹ ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡಬೇಕಾ? ಅಂದರೆ ಅವರಿಗೋಸ್ಕರ, ಬಡ ಜನರಿಗೋಸ್ಕರನ, ಮಧ್ಯಮ ವರ್ಗದ ಜನರಿಗೋಸ್ಕರ, ಶ್ರೀಮಂತ ವರ್ಗದ ಜನರಿಗೋಸ್ಕರನ ಪ್ರೊಡಕ್ಷನ್ ಯಾರಿಗೋಸ್ಕರ ಮಾಡಬೇಕು? ಇದನ್ನು ಯಾವ ರೀತಿ ನಿರ್ಧರಿಸ್ತಾರೆ ಅಂತ ಹೇಳಿದರೆ ಆರ್ಥಿಕ ಸಾಮರ್ಥ್ಯ, ಜನರು ಖರೀದಿಸಬಹುದಾದ ಸಾಮರ್ಥ್ಯ ಅಂತ ಹೇಳ್ತಾರೆ. ಪರ್ಚೇಸಿಂಗ್ ಪವರ್, ಆ ಒಂದು ಕಂಟ್ರಿಯಲ್ಲಿರುವಂತಹ ಜನರ ಪರ್ಚೇಸಿಂಗ್ ಪವರ್, ಯಾವ ಗೂಡ್ ಪರ್ಚೇಸ್ ಮಾಡೋದಕ್ಕೆ ಅವರಿಗೆ ಪವರ್ ಇದೆ ಅಂತಹ ಗೂಡ್ಗಳು. ಓಕೆನಾ? ಸಾಮಾಜಿಕ ಸಮಾನತೆ, ಎಲ್ಲರಿಗೂ ಸಮಾನ ಅವಕಾಶ, ಬಡವರಿಗೋಸ್ಕರನೂ, ಮಧ್ಯಮ ವರ್ಗರಿಗೋಸ್ಕರನೂ, ಶ್ರೀಮಂತರಿಗೋಸ್ಕರನೂ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅಂತ ಗೂಡ್ಸ್ಗಳನ್ನು, ಸರ್ವಿಸ್ಗಳನ್ನು ಪ್ರೊಡ್ಯೂಸ್ ಮಾಡೋದು. ಹಾಗೆ ಆರ್ಥಿಕ ನೀತಿಗಳು, ಸರ್ಕಾರದ ಧೋರಣೆಗಳು, ಮಾರುಕಟ್ಟೆ ನಿಯಂತ್ರಣ, ಈ ಎಲ್ಲ ಅಂಶಗಳೂ ಸಹ ಯಾರಿಗೋಸ್ಕರ ಪ್ರೊಡಕ್ಷನ್ ಆಗಬೇಕು ಅಂತ ನಿರ್ಧಾರ ಮಾಡುತ್ತೆ. ಸೊ ಇದಿಷ್ಟು ಸಿಂಪಲಾಗಿ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆ. ಸೊ ನೆಕ್ಸ್ಟು ಈ ಸಂಪನ್ಮೂಲಗಳ ವಿನಿಯೋಗ ಅಂದರೆ ರಿಸೋರ್ಸಸ್ ಅಲೋಕೇಶನ್ ಇರುವಂಥ ಲಿಮಿಟೆಡ್ ರಿಸೋರ್ಸಸನ್ನು 2 ರೀತಿ ಎಕಾನಮಿ ನೋಡ್ತೀವಿ ನಾವು. 3 ರೀತಿ ನಾರ್ಮಲಾಗಿ, ನಾನು ಇಲ್ಲಿ 2 ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಒಂದು ಮಾರ್ಕೆಟ್ ಎಕಾನಮಿ, ಪ್ಲ್ಯಾನ್ಡ್ ಎಕಾನಮಿ ಆ್ಯಂಡ್ ಒನ್ ಮಿಕ್ಸ್ಡ್ ಎಕಾನಮಿ ಅಂತ. ಸೊ ಈ ಅಕಸ್ಮಾತ್ ಈ ಒಂದು ಮಾರ್ಕೆಟ್ ಎಕಾನಮಿ ಇರುವಂತಹ ಕಂಟ್ರಿ ಹೇಗೆ ಈ 3 ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಏನಿತ್ತು? ಏನನ್ನು ಉತ್ಪಾದಿಸಬೇಕು? ಸೊ ಮಾರುಕಟ್ಟೆಯಲ್ಲಿ ಹೆಚ್ಚು ಲಾಭ ಬರುವಂತಹ ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತಾರೆ ಮಾರ್ಕೆಟ್ ಎಕಾನಮಿಯಲ್ಲಿ. ಅದೇ ರೀತಿ
ಹೇಗೆ ಉತ್ಪಾದಿಸಬೇಕು? ಹೆಚ್ಚಾಗಿ ತಂತ್ರಜ್ಞಾನಗಳನ್ನು ಇದ್ದರೆ ಕಾಸ್ಟ್ ಕಡಿಮೆ ಬೀಳ್ತಾ ಇದ್ದರೆ ಆ ಒಂದು ತಂತ್ರಜ್ಞಾನನ ಬಳಸ್ಕೊಳ್ತಾರೆ. ನೆಕ್ಸ್ಟು ಯಾರಿಗಾಗಿ ಉತ್ಪಾದಿಸಬೇಕು? ಯಾರು ಹೆಚ್ಚು ಬೇಡಿಕೆ ನೀಡ್ತಾರೋ ಅವ್ರಿಗೆ ಅದರಿಂದ ಯಾರಿಗೆ ಲಾಭ ಬರುತ್ತೋ ಆ ಒಂದು ಗೂಡ್ಗಳನ್ನ ಮಾರ್ಕೆಟ್ ಎಕಾನಮಿಲಿ ಪ್ರೊಡಕ್ಷನ್ ಮಾಡ್ತಾರೆ. ಕೇಂದ್ರ ಯೋಜಿತ ಆರ್ಥಿಕತೆಯಲ್ಲಿ 3 ಸಮಸ್ಯೆಗಳನ್ನ ಹೇಗೆ ನಿವಾರಿಸ್ತಾರೆ ಅಂತ ಹೇಳಿದ್ರೆ, ಮೊದಲನೇದು ಏನನ್ನು ಉತ್ಪಾದಿಸಬೇಕು? ಜನರಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಗೂಡ್ಸ್ಗಳನ್ನು ಕೇಂದ್ರ ಯೋಜಿತ ಆರ್ಥಿಕತೆಯಲ್ಲಿ ಉತ್ಪಾದಿಸ್ತಾರೆ. ಯಾಕಂದರೆ ಜನರ ಯೋಗಕ್ಷೇಮವನ್ನು ಮಾತ್ರ ಮೇಯ್ನಾಗಿ ಮೋಟಿವ್ ಆಗಿ ಇಟ್ಕೊಂಡಿರುತ್ತೆ ಕೇಂದ್ರ ಯೋಜಿತ ಆರ್ಥಿಕತೆ. ನೆಕ್ಸ್ಟು ಹೇಗೆ ಉತ್ಪಾದಿಸಬೇಕು? ಹೆಚ್ಚು ಜನರಿರುವ ಕಂಟ್ರಿ, ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ದೇಶ ಏನು ಮಾಡುತ್ತೆ, ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ಕೊಡೋದಕ್ಕೋಸ್ಕರ ಲೇಬರ್ ಇಂಟೆನ್ಸಿವ್ ಅಂತ ಹೇಳಿದ್ರೆ ಮಾನವ ಚಾಲಿತ ತಂತ್ರಜ್ಞಾನವನ್ನೇ ಬಳಸುತ್ತೆ. ಹಾಗೆ ಯಾರಿಗಾಗಿ ಉತ್ಪಾದಿಸಬೇಕು? ಯೋಗಕ್ಷೇಮ ಮುಖ್ಯವಾಗಿರೋದ್ರಿಂದ ಜನರಿಗೆ ಯಾರು ತುಂಬ ಹಸಿವಿನಿಂದ ಬಳಲ್ತಿರ್ತಾರೋ ಅವರಿಗೋಸ್ಕರ ಆಹಾರವನ್ನು ಅಥವಾ ಅವ್ರಿಗೇನು ಅಗತ್ಯ ಇದೆ ಅವ್ರದನ್ನು ಪ್ರೊಡಕ್ಷನನ್ನು ಮಾಡುತ್ತೆ ಪ್ಲ್ಯಾನ್ಡ್ ಎಕಾನಮಿ. ಓಕೆ, ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ, ಕೇಂದ್ರ ಯೋಜಿತ ಆರ್ಥಿಕತೆ. ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಇದಿಷ್ಟು ಒಂದು ಆರ್ಥಿಕತೆಯ ಸಮಸ್ಯೆಗಳು, ಹಾಗೆ ಕೆಲವೊಂದು ರೀತಿಯ ಪರಿಹಾರ ಸಿಂಪಲ್ ಆಗಿ. ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ. ಧನ್ಯವಾದಗಳು.